ಬೆಳಗಾವಿಯ ಪ್ರತಿಷ್ಠಿತ ಕುಟುಂಬದ ಆಸ್ತಿ ಜಗಳ ಸದ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಆಸ್ತಿಗೋಸ್ಕರ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಖ್ಯಾತ ಉದ್ಯಮಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಪುತ್ರಿ ಮಾಡಿದ್ದಾರೆ. ಸಿದ್ನಾಳ್ ಕುಟುಂಬದ ಸೊಸೆ ದೀಪಾ ಸಿದ್ನಾಳ್ ಅವರು ಈ ಆರೋಪವನ್ನ ಮಾಡಿ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಮಾಜಿ ಸಂಸದ ಎಸ್.ಪಿ. ಸಿದ್ನಾಳ್ ಅವರ ಸೊಸೆ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೀಪಾ ಅವರು ದೂರು ಸಲ್ಲಿಸಿದ್ದಾರೆ. ನನ್ನ ಪತಿಯ ಸಾವಿಗೆ ಮಾಟ ಮಂತ್ರ ಕಾರಣ ಆಗಿದೆ ಅನ್ನುವಂಥ ಅನುಮಾನದ ಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಯಾರ ವಿರುದ್ಧ ಅಂತಂದ್ರೆ ಪತಿಯ ಸಹೋದರನ ವಿರುದ್ಧ, ಸಹೋದರನ ಪುತ್ರನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇತ್ತೀಚೆಗಷ್ಟೇ ಶಿವಕಾಂತ್ ಸಿದ್ನಾಳ್ ಅವರು ನಿಧನರಾಗಿದ್ರು, ಅನಾರೋಗ್ಯದ ಕಾರಣದಿಂದಾಗಿ ನಿಧನರಾಗಿದ್ರು. ಅದಾದ ಬೆನ್ನಿಗೆ ಈಗ ಇದರಲ್ಲಿ ಮತ್ತೊಂದು ತಿರುವು ಸಿಗ್ತಾ ಇದೆ. ಶಿವಕಾಂತ್ ಸಿದ್ನಾಳ್ ಅವರ ಸಹೋದರ ಶಶಿಕಾಂತ್ ಸಿದ್ನಾಳ್ ಮತ್ತವರ ಪತ್ನಿ ವಾಣಿ, ಪುತ್ರ ದಿಗ್ವಿಜಯ್ ಇವರ ವಿರುದ್ಧ ದೀಪಾ ಸಿದ್ನಾಳ್ ಅವರು, ಶಿವಕಾಂತ್ ಸಿದ್ನಾಳ್ ಅವರ ಪತ್ನಿ ದೂರು ಕೊಟ್ಟಿರೋ ದೂರಿನ ಒಟ್ಟು ಸಾರಾಂಶ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ಆಗಿದೆ, ನನ್ನ ಪತಿಯ ಸಾವಿಗೆ ಮಾಟ ಮಂತ್ರ ಕಾರಣ ಇರಬಹುದು ಅನ್ನೋ ಶಂಕೆಯ ಮೇರೆಗೆ ಅವರು ದೂರು ಕೊಟ್ಟಿದ್ದಾರೆ. ದೀಪಾ ಸಿದ್ನಾಳ್ ಅವರು ರಾಜ್ಯದ ಪ್ರಸಿದ್ಧ ಉದ್ಯಮಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಪುತ್ರಿ. ಸದ್ಯ ಈ ಕುಟುಂಬದ ಆಸ್ತಿಯ ಗಲಾಟೆ ಠಾಣೆಯ ಮೆಟ್ಟಿಲೇರಿದೆ. ಕ್ಯಾಂಪ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. ಅದು ಕಂಪ್ಲೇಂಟ್ ಬಂದ ಮೇಲೆ ಸ್ಟೇಷನ್ದಲ್ಲಿ ಒಂದು FIR ರಿಜಿಸ್ಟರ್ ಆಗಿದೆ. ಕ್ರೈಮ್ 65/2024 ಅಂಡರ್ ಸೆಕ್ಷನ್ಸ್ 120B, 506, 37 IPC ಮತ್ತು ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಾಡಿಕೇಷನ್ ಆಫ್ ಇನ್ಹ್ಯೂಮನ್ ಈವಲ್ ಪ್ರಾಕ್ಟಿಸಸ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ 2017 ಅಂಡರ್ ಸೆಕ್ಷನ್ 3. ಸೊ ಈ ನಿನ್ನೆ ಇದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಈಗ ನಾವು ತನಿಖೆ ಮಾಡ್ತಾ ಇದ್ವಿ. ಒಬ್ಬರು ಕಂಪ್ಲೇಂಟ್ ದೀಪಾ ಅಂತ ಕೊಟ್ಟಿದ್ದಾರೆ. ಈಗ ಮತ್ತೆ ಏನು ತನಿಖಾ ಹಂತ ಅಲ್ಲಿದೆ. ನಾವು ಅವರು ಕೆಲವು ಜನ ಮೇಲೆ ಅವರು ಕೊಟ್ಟಿದ್ದಾರೆ. ಆದರೆ ಈಗ ನಾವು ಇನ್ನೂ ಸ್ವಲ್ಪ ಪರಿಶೀಲಿಸಿ ಮಾಡಬೇಕು, ಮುಂದೆ ಹೋಗಬೇಕು ನೋಡೋಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಬೆಳಗಾವಿಯ ಪ್ರತಿಷ್ಠಿತ ಕುಟುಂಬಗಳ ಪೈಕಿ ಸಿದ್ನಾಳ್ ಕುಟುಂಬವೂ ಕೂಡ ಒಂದು. ಈ ಹಂತಕ್ಕೆ ಬರೋದಕ್ಕೆ ಏನು ಕಾರಣ? ಅಂದರೆ ಈ ಜಗಳ, ಕೌಟುಂಬಿಕ ಸಮಸ್ಯೆ ಈ ಹಂತಕ್ಕೆ ಬರೋದಕ್ಕೆ ಏನು ಕಾರಣ? ನೋಡಿ ರಕ್ಷತ್, ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ ಏನಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಜಿ ಸಂಸದರಾಗಿರುವಂಥ ದಿವಂಗತ S.B. ಸಿದ್ನಾಳ್ ಏನಿದ್ದಾರೆ ಅವರ ಕುಟುಂಬ ಪ್ರತಿಷ್ಠಿತ ಕುಟುಂಬ. ಯಾಕಂತಂದರೆ ಅವರದೇ ಆದಂಥ ಉದ್ಯಮದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಜೊತೆಗೆ ಭಾಳಷ್ಟು ಸುಮಾರು 3-4 ಬಾರಿ ಏನಂತಂದರೆ ಬೆಳಗಾವಿಯ ಸಂಸದರಾಗಿ ಅವರು ಕೆಲಸ ಮಾಡಿರುವಂಥದ್ದು. ಅವರ ಮಕ್ಕಳಾಗಿರುವಂಥ ಶಶಿಕಾಂತ್ ಸಿದ್ನಾಳ್ ಹಾಗೇನೆ ಶಿವಕಾಂತ್ ಸಿದ್ನಾಳ್ ಇಬ್ಬರೂ ಸಹ ಏನಂತಂದರೆ ಏನು ಹಾಲು ಉದ್ಯಮದಲ್ಲಿ ಅವರು ತೊಡಗಿಸಿಕೊಂಡಿರುವಂಥದ್ದು. ಬೃಹತ್ ಕೈಗಾರಿಕೆಗಳು ಅವರ ಹೆಸರಿನಲ್ಲಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಏನಂತಂದರೆ ಅನಾರೋಗ್ಯದ ಕಾರಣದಿಂದಾಗಿ ಶಿವಕಾಂತ್ ಸಿದ್ನಾಳ್ ಅವರು ಮೃತಪಟ್ಟಿದ್ದಾರೆ. ಆದರೆ ಆ ವಿಚಾರ ಏನಿದೆ ಇಡೀ ಏನಂತಂದರೆ ಅವರ ಕುಟುಂಬದಲ್ಲೇ ಈಗ ಬಿರುಗಾಳಿಯನ್ನು ಎಬ್ಬಿಸಿರುವಂಥದ್ದು. ಶಿವಕಾಂತ್ ಸಿದ್ನಾಳ್ ಅವರ ಪತ್ನಿ ದೀಪಾ ಏನಿದ್ದಾರೆ ಅವರು ಏನಂತಂದರೆ ಈಗ ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ಗಂಡನ ಮರಣದ ಕುರಿತು ಏನಂತಂದರೆ ಒಂದು ದೂರನ್ನು ದಾಖಲು ಮಾಡಿರುವಂಥದ್ದು. ಪ್ರಮುಖವಾಗಿ ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಏನಂತಂದರೆ ನನ್ನ ಗಂಡನ ಸಾವಿಗೆ ಏನಂತಂದರೆ ನಮ್ಮ ಕುಟುಂಬದ ಸದಸ್ಯರು ಅಂದರೆ ಶಶಿಕಾಂತ್ ಸಿದ್ನಾಳ್ ಅವರು ಅಂದರೆ ಹಿರಿಯ ಅವರ ಮೃತಪಟ್ಟಿದ್ದಾರೆ ಶಿವಕಾಂತ್ ಸಿದ್ನಾಳ್ ಅವರ ಸಹೋದರ, ಅವರು ಮತ್ತು ಅವರ ಕುಟುಂಬದವರು ಕಾರಣ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಾಗಿದೆ, ನನ್ನ ಗಂಡನಿಗೆ ಏನಂತಂದರೆ ಒಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರನ್ನು ಸಾಯಿಸಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಇತ್ತೀಚೆಗೆ ಅವರು ಏನು ಮೃತಪಟ್ಟಿದ್ರು ಸಮಾಧಿ ಸುತ್ತಲೂ ಏನಂತಂದರೆ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸಹ ಮಾಡಿರುವಂಥದ್ದು. ದೀಪಾ ಸಿದ್ನಾಳ್ ಏನಿದ್ದಾರೆ ಇವರು ಏನಂತಂದರೆ ರಾಜ್ಯದ ಪ್ರತಿಷ್ಠಿತ ಉದ್ಯಮಿಯಾಗಿರುವಂಥ ಸಂಕೇಶ್ವರ್ ಅವರಿದ್ದಾರೆ, ಅವರ ಪುತ್ರಿ ಅಂತೇಳಿ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಏನಂತಂದರೆ ಈಗ ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನಂತಂದರೆ ಈ ವಿಚಾರ ಯಾಕೆ ಚರ್ಚೆ ಆಗ್ತಾ ಇದೆ ಅಂತಂದರೆ ಪ್ರಮುಖವಾಗಿ ಏನಂತಂದರೆ ದೊಡ್ಡ ಉದ್ಯಮ ಇರುವಂಥದ್ದು. ಉದ್ಯಮದ ಹಿನ್ನೆಲೆಯಲ್ಲಿ
ಇವರನ್ನು ಏನಂತಂದರೆ ಶಿವಕಾಂತ್ ಶಿದ್ನಾಳ್ ಅವರನ್ನು ಕೊಲೆ ಮಾಡಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಈಗ ಮಾಡ್ತಾ ಇರುವಂಥದ್ದು. ಈ ಕುರಿತಂತೆ ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ಸಹ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ ಏನು ಶಿದ್ನಾಳ್ ಕುಟುಂಬದ ಅಂದರೆ ಶಶಿಕಾಂತ್ ಶಿದ್ನಾಳ್ ಅವರ ಪುತ್ರ ಹಾಗೆಯೇ ಅವರ ಕುಟುಂಬದವರನ್ನು ಮಾತನಾಡ್ತಿದ್ದ ಸಂದರ್ಭದಲ್ಲಿ ಇದು ಏನಂತಂದರೆ ಕೇವಲ ಏನಂತಂದರೆ ಊಹಾಪೋಹ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳೋ ಮೂಲಕ ಈ ಆರೋಪವನ್ನು ಸಂಪೂರ್ಣವಾಗಿ ಕುಟುಂಬಸ್ಥರು ತಳ್ಳಿ ಹಾಕಿರುವಂಥದ್ದು. ಎಲ್ಲೋ ಒಂದು ಕಡೆ ಏನಂತಂದರೆ ಪ್ರತಿಷ್ಠಿತ ಕುಟುಂಬದ ಜಗಳ ಈಗ ಒಂದು ರೀತಿ ಬೀದಿಗೆ ಬರ್ತಾ ಇದೆ, ಬೀದಿಯಲ್ಲಿ ಚರ್ಚೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.